ಆತ್ಮೀಯರೇ ನಮಸ್ಕಾರ. ನಮ್ಮ ಸಿರ್ಸಿ ಸಿದ್ದಾಪುರ ಮತ್ತು ಯಲ್ಲಾಪುರ ಭಾಗದ ಜನರಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿಯೋ ಅದುವೇ ಅಘನಾಶಿನಿ ಮತ್ತು ಬೇಡ್ತಿ ನದಿ ತಿರುವು ಯೋಜನೆ. ಈ ಯೋಜನೆಯನ್ನ ಹಿಂಪಡೆಯುವಂತೆ ಮಾಡಲು ನಮ್ಮ ಸ್ವರ್ಣವಲ್ಲಿ ಸ್ವಾಮೀಜಿ ಅವರು ತುಂಬಾ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಮತ್ತು ನಮ್ಮನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇದ್ರು. ಈಗಾಗಲೇ ಎಲ್ಲಾ ಕಡೆ ನದಿ ಆರತಿ ಹೇಳುವಂತ ಒಂದು ತುಂಬಾ ಒಳ್ಳೆ ಕಾರ್ಯಕ್ರಮ ನಡೀತಾ ಇದ್ದು, ನಂಗಕ್ಕೆ ಇಲ್ಲಿ ಕಕ್ಕೋಡಿನಲ್ಲಿ ಹತ್ತಿರದಲ್ಲಿ ನದಿ ಇದೆ. ಹಾಗಾಗಿ ನಂಗ ಕಕ್ಕೋಡು, ಗೋಳ್ಗೋಡು ಮತ್ತು ಬಪ್ಪನಹಳ್ಳಿ ಭಾಗದ ಮಾತೆಯರು ಸೇರ್ಕೊಂಡು ಕಕ್ಕೋಡಿನ ಶ್ರೀ ಗಂಗಾ ವಿಶ್ವೇಶ್ವರ ದೇವಸ್ಥಾನದ ಗಂಗಾ ವಿಶ್ವೇಶ್ವರನ ಸನ್ನಿಧಿಯಲ್ಲಿ ಒಂದು ಗಂಗಾರತಿಯನ್ನ ಮಾಡಿದ್ಯಾ, ನೋಡೋಣ ಬನ್ನಿ. ದೇವಸ್ಥಾನದ ಎದುರಿನಲ್ಲಿರುವ ಬಾವಿಯಿಂದ ಒಂದು ಕೊಡದಲ್ಲಿ ಗಂಗೆಯನ್ನ ತುಂಬಿ ಅದನ್ನ ಮೇಲಕ್ಕೆ ಎತ್ತಿ ಶೃಂಗಾರಧಾರತಿ ಬೆಳಗುವೆ ನಿನಗೆ ಗಂಗಾ. ಮಾತೆಯರೆಲ್ಲರೂ ಹಾಡು ಹೇಳ್ತಾ ಗಂಗೆಯನ್ನ ಆವಾಹನೆ ಮಾಡಿ ದೇವಸ್ಥಾನದ ಒಳಗೆ ಸ್ಥಾಪನೆ ಮಾಡಿದ್ಯಾ. ಓಂ ದುರ್ಗಾಯೈ ನಮಃ, ಓಂ ಶಾಂತ್ಯೈ ನಮಃ, ಓಂ ಶಾಂಭವ್ಯೈ ನಮಃ, ಓಂ ಭೂತಿದಾಯಿನ್ಯೈ ನಮಃ, ಓಂ ಶಂಕರಪ್ರಿಯಾಯ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಮಾಯಾಯೈ ನಮಃ, ಓಂ ಯೋಗಾಯೈ ನಮಃ, ಓಂ ಚಂಡಿಕಾಯೈ ನಮಃ. ನಾಮಪೂಜಾಂ ಸಮರ್ಪಯಾಮಿ. ಜನರ ಜೀವನವಾಗಿ ಕಾಡಿನ ನಾಡಿಗೆ ಆಗಿ ಜಾನುವಾರುಗಳ ಮೇವಾಗಿ ಸಾವಿರವನ ಜನ್ಮ ಜೀವಿಗಾಸರೆಯಾಗಿ ಜಲಚರಗಳಿಗೆ ಆಶ್ರಯ ಕೊಟ್ಟು ಸಲಹುವ ನದಿದ್ವಯರಿಗಿಂದು ಶರಣೆಂಬೆ. ಓಂ ಚಂಡಿಕಾಯೈ ನಮಃ. ನಾಮಪೂಜಾಂ ಸಮರ್ಪಯಾಮಿ. ಯಮುನಾಯೈ ನಮಃ. ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಮಂತ್ರಪುಷ್ಪಂ ಸಮರ್ಪಯಾಮಿ. ಅಪ್ಪನ ಹೊಲ ಗದ್ದೆ ಅಮ್ಮನ ಹಿತ್ತಲು ಅಣ್ಣ ತಮ್ಮರ ಅಡಿಕೆ ತೋಟ ಕೊಟ್ಟಿಗೆ ಕರುವಿನ ಹೊಟ್ಟೆ ತುಂಬುವ ಮೇವ ನಿತ್ಯ ನೀರುಳಿಪ ಎಂತವರಿನ ಸಿರಿ ನೀನು ನಿನ್ನಲ್ಲಿ ಪಾಲ ಕೊಡಲಾರೆ. ಹೀಗೆ ಗಂಗಾ ವಿಶ್ವೇಶ್ವರನ ಸನ್ನಿಧಿಯಲ್ಲಿ ಗಂಗೆಯನ್ನ ಪೂಜೆ ಮಾಡಿ ಗಂಗಾರತಿ ಕಾರ್ಯಕ್ರಮವನ್ನ ಸಂಪನ್ನ ಮಾಡಿದ್ಯ. ಗಂಗಾರತಿಯನ್ನ ನೋಡ್ದೆಲ್ಲ ಎಲ್ಲರೂ. ಮನಸ್ಸಿದ್ದಲ್ಲಿ ಮಾರ್ಗ ಹೇಳಿ ನಮ್ಮಲ್ಲಿ ಗಾದೆ ಮಾತಿದ್ದು, ಮಾಡವು ಹೇಳಿ ನಮಗ್ ಮನಸ್ಸೊಂದಿದ್ರು ಸಾಕು, ಮಾರ್ಗವನ್ನ ಭಗವಂತನೇ ತೋರಿಸ್ತಾ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಇಷ್ಟೊತ್ತು ಈ ವಿಡಿಯೋವನ್ನ ನೋಡಿದ್ದಕ್ಕೆ ಧನ್ಯವಾದಗಳು.